ಬೀದರ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ನಡೆಯುತ್ತಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲ್ವಿಚಾರಣಾ ಸಮಿತಿ ಕೆಡಿಪಿ ಸಭೆ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ತೀವ್ರ ಗಲಾಟೆ ನಡೆದಿದೆ. ಹುಮ್ನಾಬಾದ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ನಡುವೆ ಮಾತಿನ ಚಕಮಕಿ ಕೈಕಾಲು ತಳ್ಳಾಟದ ಮಟ್ಟಕ್ಕೆ ತಲುಪಿದ ಘಟನೆ ಸಭೆಯಲ್ಲಿ ಗದ್ದಲಕ್ಕೆ ಕಾರಣವಾಯಿತು. ಸಭೆ ನಡೆಯುತ್ತಿದ್ದ ಸಂದರ್ಭದಲ್ಲೇ ಉಭಯ ನಾಯಕರ ನಡುವೆ ಅಭಿವೃದ್ಧಿ ವಿಚಾರಗಳ ಬಗ್ಗೆ ವಾಗ್ವಾದ ಆರಂಭಗೊಂಡಿತು. ಕ್ಷಣಾರ್ಧದಲ್ಲೇ ವಾಗ್ವಾದ ತೀವ್ರ ಸ್ವರೂಪ ಪಡೆದುಕೊಂಡು ಪರಸ್ಪರ ಕೈ ಮಿಲಾಯಿಸುವ ಮಟ್ಟಕ್ಕೆ ಬೆಳೆಯಿತು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಭಾಂಗಣದಲ್ಲೇ ಇದ್ದರೂ ಪರಿಸ್ಥಿತಿ ಕೆಲ ಕಾಲ ನಿಯಂತ್ರಣಕ್ಕೆ ಬರಲಿಲ್ಲ. ಘಟನೆಯಿಂದ ಸಭಾಂಗಣದಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು, ಅಧಿಕಾರಿಗಳು ಹಾಗೂ ಭದ್ರತಾ ಸಿಬ್ಬಂದಿ ಮಧ್ಯಪ್ರವೇಶಿಸಿ ಉಭಯ ನಾಯಕರನ್ನು ಬೇರ್ಪಡಿಸಿದರು. ಸಭೆಯ ಶಿಸ್ತಿಗೆ ಧಕ್ಕೆ ಆಗಿರುವುದರಿಂದ ಕೆಡಿಪಿ ಸಭೆಯನ್ನು ಮಧ್ಯದಲ್ಲೇ ಸ್ಥಗಿತಗೊಳಿಸಲಾಯಿತು. ಪರಿಣಾಮವಾಗಿ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ನಡೆಯಬೇಕಿದ್ದ ಚರ್ಚೆಗಳು ಮುಂದೂಡಲ್ಪಟ್ಟವು. ಕೆಡಿಪಿ ಸಭೆ ರದ್ದಾದ ಮೇಲೆ ಪತ್ರಿಕಾ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಶಾಂತಿ, ಸೌಹಾರ್ದ ಮತ್ತು ಒಗ್ಗಟ್ಟು ಅತ್ಯವಶ್ಯಕವಿದೆ. ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಪಕ್ಷಭೇದ ಮರೆತು ಜನಹಿತವನ್ನು ಕೇಂದ್ರ ಬಿಂದುವಾಗಿಸಿಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ಮನವಿ ನೀಡಿದರು. ಪರಸ್ಪರ ಸಹಕಾರ ಹಾಗೂ ಶಾಂತಿಯ ವಾತಾವರಣದ ಮೂಲಕ ಮಾತ್ರ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ ಎಂದರು. ಅದು ಏನು ಪರ್ಮಿಷನ್ ಇದೆ, ಅದು ಏನು ಎಲ್ಲರದು ತೆಗೀರಿ, ಅದು ಬೇಡ, ಎಲ್ಲರದನ್ನೇ ಮಾಡಿಬಿಡಿ. ಅದು ಏನು ಇದು ಇದೆ, ಫಸ್ಟ್ ನಮ್ನಿಂದ ಇರ್ತದೆ, ನಮ್ನಿಂದ ಚಾಲು ಮಾಡಿ. ಅದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ. ಸರ್ಕಾರದ ಏನದ ಅದು ಅದೇ ನಾವು ತಯಾರಿದ್ದೇವೆ. ಸರ್ಕಾರದಿಂದ ಏನು ಕ್ರಮ ವಹಿಸಬೇಕು ಸರ್, ಮಾಡ್ಬೇಕು ಮಾಡ್ರಿ ಸರ್. ನಾವೇನೋ ಮಂತ್ರಿ ಸಾಬ್ರೆ ನಿಮ್ಗೆ ಇದು ಅಂತ ಒಂದು ನಿಮಿಷ ನಾವು ಅದು ಮಾಡ್ತಾ ಇಲ್ಲ. ಅದನ್ನ 4 ಒಂದು ಜೆಡಿಎಲ್ ಅವ್ರಿಗೆ ಬರ್ದಾರ, ಒಂದು ಕಾರ್ಪೊರೇಟ್ ಇವ್ರಿಗೆ ಒಂದು ಕೊಟ್ಟಿಲ್ಲ, ನಮ್ಮ ರಿಜಿಸ್ಟರ್ ಡೆಪ್ಟಿ ರಿಜಿಸ್ಟರ್ ಅವರಿಗೆ ಒಂದು ತಮ್ಗೊಂದು ಹಾಕಿದ್ಬೇಕು. ಅದ್ರ ಬಗ್ಗೆ ಒಂದು ನಮ್ದು ಜೆಡಿಎಲ್ ಅವ್ರು ಬರ್ಲಿ ಜೆಡಿಎಲ್ ಅದನ್ನು ಬರಲಿ ಸರ್. ಹುಮ್ನಾಬಾದ್ ಮುನ್ಸಿಪಲ್ ಇದರಲ್ಲೂ ನಾವು ಇದು ಮಾಡಿ ಇಕ್ಕಿದೆವು. ಅದ್ರದ್ದು ಬಿ ನಾವೆಲ್ಲ ಕೊಟ್ಟು ಕಳಿಸಿದ್ದೇವೆ ಡಿ ಸಿ ಮೇಡಮ್ ಬಲ್ಲಿ. ಏನ್ ಕಲ್ಲೂರ್ ರೋಡ್ ಏನು ಇದು ಇದೆ, ಅಲ್ಲಿ ಏನ್ ಇಲ್ಲಿಗಲ್ ಏನೇನ್ ಪರ್ಮಿಷನ್ ಇವೆ, ಯಾವ್ಯಾವ ಇಲ್ಲಿಗಲ್ ಬಿಲ್ಡಿಂಗ್ ಮಾಡಿದಾರೆ, ಮತ್ತೊಂದು ಅಲ್ಲೊಂದು ಸರ್ವೆ ನಂಬರ್ ಚಿದ್ರಿ ಲೇಔಟ್ ಆಗಿದೆ. ಆ ಲೇಔಟ್ದಲ್ಲಿ ವಿತೌಟ್ ಡೆವಲಪ್ಮೆಂಟ್ ಇದೆ, ಆಲ್ರೆಡಿ 100% ರಿಲೀಸ್ ಮಾಡಿದ್ರಿ. ಅದು ಮುನ್ಸಿಪಲ್ ಸದಸ್ಯರು ಶಾಸಕರು ಏನ್ ಹೇಳ್ತಾರ ಕೆಡಿಪಿ ನನ್ನ ಮೀಟಿಂಗ್ ನಲ್ಲಿ ನಾವು ತಗೋಬೇಕು, ಅದ್ರ ಬಗ್ಗೆ ಕ್ರಮ ವಹಿಸ್ರ ಇದಕ್ಕೊಂದು ಅರ್ಥ ಸಿಗ್ತದ. ನಾವು ಕೆಡಿಪಿ ನಾವು ಅಧ್ಯಕ್ಷರಿದ್ದೀವಿ, ನಾವು ನಿಮ್ಗೆ ಬಾಯಿಲಾಗಿರ್ತೇನೆ
ಮೀಟಿಂಗ್ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿದ್ದೇನೆ, ಮುಂದೂಡಿದ್ದೇನೆ. ಯಾರು ಮಾತಾಡಬೇಡ್ರಿ. ನಾನು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನನ್ನ ವಿನಂತಿ ಇದೆ, ತಾವೆಲ್ಲರೂ ಇವತ್ತು ಗೌರವಯುತವಾಗಿ ಸಹೋದರತ್ವ ಮತ್ತು ಸಾಮರಸ್ಯದಿಂದ ಈ ಜಿಲ್ಲೆ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮ ಮಾಡಬೇಕಾಗ್ತದೆ. ಯಾವುದೇ ವೈಯಕ್ತಿಕ ಅಸೂಯೆ ದ್ವೇಷಗಳಿಗೆ ಅವಕಾಶ ಕೊಡದೆ ನಾವೆಲ್ಲರೂ ಒಗ್ಗಟ್ಟಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಯೋಣ. ಪ್ರತಿಯೊಬ್ಬರು ಶಾಂತಿ ಕಾಪಾಡಬೇಕು ಮತ್ತು ಪ್ರತಿಯೊಬ್ಬರು ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿ ಎರಡೂ ಕಡೆಯವರಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿಟ್ಟವಾಡಿ ಗ್ರಾಮದಲ್ಲಿನ ಭವಾನಿ ಮಾತಾ ದೇವಸ್ಥಾನದ ಸಮೀಪ ಗ್ರಾಮಸ್ಥರ ಮಾನವೀಯಂತೆ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವ ಸಮುದಾಯ ಭವನದ ಕಾಮಗಾರಿಗೆ ಅಧಿಕೃತವಾಗಿ ಶಾಸಕ ಡಾ. ಶೈಲೇಂದರ್ ಬೆಲ್ದಾಳೆ ಚಾಲನೆ ನೀಡಿದರು. ಕಾಮಗಾರಿಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಜನಪ್ರತಿನಿಧಿ, ಗ್ರಾಮದಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅಗತ್ಯವಿದ್ದ ಸಮುದಾಯ ಭವನದ ಬೇಡಿಕೆಯನ್ನು ಪರಿಗಣಿಸಿ ಈ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಗ್ರಾಮಸ್ಥರಿಗೆ ಅನುಕೂಲವಾಗುವಂತೆ ಗುಣಮಟ್ಟದ ನಿರ್ಮಾಣ ಕಾರ್ಯವನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕಾಮಗಾರಿಯಲ್ಲಿ ಯಾವುದೇ ರೀತಿಯ ಅಸಮರ್ಪಕತೆ ಅಥವಾ ವಿಳಂಬ ನಡೆಯುತ್ತಿದ್ದಂತೆ ಅಧಿಕಾರಿಗಳು ನಿರಂತರ ಮೇಲ್ವಿಚಾರಣೆ ವಹಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಹಿಂದಕ್ಕೆ ಆದಷ್ಟು ಮಲ್ಲು ಶಿವರಾಜ್ ಮುಂದಕ್ಕೆ ಬರ್ರಿ. ರಾಜಣ್ಣ ಹತ್ತತ್ತು ಅಣ್ಣ ನೀವು ಬಿಡ ಹತ್ತ ಹಿಂದ್ ಆ ಕಡೆ ಅವ್ರಿ ಹಿಂದ್ಕತ್ತವ್ರಿ ಇನ್ನ ಹಿಂದ್ಕತ್ತವ್ರಿ. बोलो भारत माता की जय, बोलो भवानी माता की जय. ಮಗ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ವನ್ಯಜೀವಿ ಧಾಮ ಹಾಗೂ ಚಂದ್ರಂಪಳ್ಳಿ ಡ್ಯಾಂಗ್ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಈ ಪ್ರದೇಶಗಳ ಅರಣ್ಯ ಸಂಪತ್ತು, ವನ್ಯಜೀವಿ ಸಂರಕ್ಷಣೆ ಹಾಗೂ ನೈಸರ್ಗಿಕ ಪರಿಸರದ ಮಹತ್ವವನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಅಗತ್ಯ ಮಾರ್ಗಸೂಚಿಗಳನ್ನು ನೀಡಿದರು. ಚಿಂಚೋಳಿ ವನ್ಯಜೀವಿ ಧಾಮ ಮತ್ತು ಚಂದ್ರಪಳ್ಳಿ ಡ್ಯಾಂ ಸುತ್ತಮುತ್ತಲಿನ ಪ್ರದೇಶಗಳು ಚಾರಣಾಸ್ತಕರು ಹಾಗೂ ಪರಿಸರ ಪ್ರೇಮಿಗಳಿಗೆ ಅತ್ಯುತ್ತಮ ಪ್ರವಾಸಿ ತಾಣಗಳಾಗಿ ರೂಪುಗೊಳ್ಳುವ ಸಾಮರ್ಥ್ಯ ಹೊಂದಿವೆ. ಪ್ರವಾಸಿಗರು ಪ್ರಕೃತಿಯ ಮನಮೋಹಕ ಸೌಂದರ್ಯವನ್ನು ಸಮರ್ಪಕವಾಗಿ ಅನುಭವಿಸಿ ಅದರ ಲಾಭವನ್ನು ಪಡೆದುಕೊಳ್ಳುವ ಸ್ಥಳವಾಗಿದೆ.
ಬೀದರ್ ಜಿಲ್ಲೆಯ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಯೋಧ ಪ್ರಭು ಸಂಗುಳ್ಗಿ ಅವರು 36 ವರ್ಷಗಳ ದೀರ್ಘ ಹಾಗೂ ಸಮರ್ಪಿತ ದೇಶ ಸೇವೆ ನಂತರ ನಿವೃತ್ತಿಯಾಗಿ ಸ್ವಗ್ರಾಮಕ್ಕೆ ಮರಳಿದ ಸಂದರ್ಭದಲ್ಲಿ ನಗರದ ರೈಲು ನಿಲ್ದಾಣದಲ್ಲಿ ಅದ್ದೂರಿ ಮತ್ತು ಭವ್ಯ ಸ್ವಾಗತ ದೊರಕಿತು. ರಾಷ್ಟ್ರದ ಗಡಿ ಭದ್ರತೆಯಲ್ಲಿ ಮಹತ್ವದ ಪಾತ್ರ ವಹಿಸಿ ಕಠಿಣ ಹಾಗೂ ಸವಾಲಿನ ಪರಿಸ್ಥಿತಿಗಳಲ್ಲಿಯೂ ಶಿಸ್ತಿನಿಂದ ಕರ್ತವ್ಯ ನಿರ್ವಹಿಸಿದ ಅವರ ಸೇವೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧ ಪ್ರಭು ಸಂಗುಳ್ಗಿಯನ್ನು ಹೂವಿನ ಮಳೆ, ಜಯಘೋಷಗಳು ಮತ್ತು ಮೆರವಣಿಗೆಯ ಮೂಲಕ ಸ್ವಾಗತಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಯೋಧನಿಗೆ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕುಟುಂಬ ಸದಸ್ಯರ ಕಣ್ಣಲ್ಲಿ ಹೆಮ್ಮೆ ಮತ್ತು ಸಂತಸ ಕಾಣಿಸಿತು. ಪ್ರಭು ಸಂಗುಳ್ಗಿ ಅವರಂತಹ ಯೋಧರ ಸೇವೆ ದೇಶದ ಹೆಮ್ಮೆ ಆಗಿದ್ದು, ಅವರ ತ್ಯಾಗವನ್ನು ಸದಾ ಸ್ಮರಿಸಬೇಕು. ಬೀದರ್ ನಗರದಲ್ಲಿ ಬೀದರ್ ದಕ್ಷಿಣ ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾದ ಫುಟ್ಬಾಲ್ ಪಂದ್ಯಾವಳಿಗೆ ಗೋಲ್ ಕಿಕ್ ಆಫ್ ಮಾಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಪಂದ್ಯಾವಳಿಗೆ ಅಧಿಕೃತ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಕ್ರೀಡೆಗಳು ಯುವಕರಲ್ಲಿ ಶಿಸ್ತು, ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವುದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತಿವೆ ಎಂದು ಹೇಳಿದರು. ಯುವಕರು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಕರೆ ನೀಡಿದ ಅವರು, ಬೀದರ್ ಜಿಲ್ಲೆಯ ಯುವ ಪ್ರತಿಭೆಗಳಿಗೆ ಸರ್ಕಾರದಿಂದ ಅಗತ್ಯ ಪ್ರೋತ್ಸಾಹ ನೀಡಲಾಗುವುದು ಎಂದು ಭರವಸೆ ನೀಡಿದರು. Francis,